ಇಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ 32 ಮೊಬೈಲ್ ವಿಧಿ ವಿಜ್ಞಾನ ಪ್ರಯೋಗಾಲಯ ವಾಹನಗಳು ಹಾಗೂ 75 ಹೊಸ ವಾಹನ ಜೀಪ್ಗಳನ್ನು ಸೇರ್ಪಡೆ ಆಗುತ್ತಿರುವುದು ಈ ಮಹತ್ವದ ಕಾರ್ಯಕ್ರಮವನ್ನು ಇಂದು ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮಾನ್ಯ ಗೃಹ ಸಚಿವರು ಆಗಮಿಸಿರುವುದು ಮತ್ತು ವಿಧಾನ ಪರಿಷತ್ ಅಧ್ಯಕ್ಷರು ಆಗಮಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಹಾಗೂ ಸಂತಸ ಕ್ಷಣವಾಗಿದೆ. ವಿಧಿ ವಿಜ್ಞಾನವು ಆಧುನಿಕ ಅಪರಾಧ ನ್ಯಾಯ ವ್ಯವಸ್ಥೆ ಪ್ರಮುಖ ಆಧಾರ ಸ್ತಂಭವಾಗಿರುತ್ತದೆ. ಅಪರಾಧ ಸ್ಥಳದಿಂದ ದೊರೆಯುವ ಪ್ರತಿಯೊಂದು ಸಾಕ್ಷ್ಯಾಧಾರಕ್ಕೂ ವೈಜ್ಞಾನಿಕ ಮಹತ್ವವಿದೆ. ವೈಜ್ಞಾನಿಕ ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ತನಿಖೆಯು ಕೇವಲ ಅಪರಾಧಿಗಳ ಪತ್ತೆ ಹಚ್ಚಲು ಪಾತ್ರವಲ್ಲದೆ ನಿರಪರಾಧಿಗಳಿಗೆ ನ್ಯಾಯ ಒದಗಿಸುವಲ್ಲಿಯೂ ಮಹತ್ವದ ಪಾತ್ರ ವಹಿಸುತ್ತದೆ. ನ್ಯಾಯಾಲಯಗಳಲ್ಲಿ ಪ್ರಕರಣಗಳ ಪರಿಣಾಮಕಾರಿ ನಿರ್ವಹಣೆ ಹಾಗೂ ನ್ಯಾಯ ಭರವಸೆಯನ್ನು ಬಲಪಡಿಸುವಲ್ಲಿ ವಿಧಿ ವಿಜ್ಞಾನ ವರದಿಗಳು ಪ್ರಮುಖವಾಗಿದೆ. ಮೊಬೈಲ್ ವಿಧಿ ವಿಜ್ಞಾನ ಪ್ರಯೋಗಾಲಯಗಳು ಮೂಲಕ ತಜ್ಞರ ನೇರವಾಗಿ ಅಪರಾಧ ಸ್ಥಳಕ್ಕೆ ತೆರಳಿ ಸ್ಥಳದಲ್ಲಿಯೇ ವೈಜ್ಞಾನಿಕ ಪರಿಶೀಲನೆ ನಡೆಸಲು ಸಾಧ್ಯವಾಗುತ್ತದೆ. ಇದರಿಂದ ಸಾಕ್ಷ್ಯಾಧಾರಗಳ ಸಂರಕ್ಷಣೆ ಉತ್ತಮಗೊಳ್ಳುತ್ತದೆ, ತನಿಖೆಯ ವೇಗ ಹೆಚ್ಚುತ್ತದೆ ಮತ್ತು ತ್ವರಿತವಾಗಿ ವೈಜ್ಞಾನಿಕ ವರದಿಗಳನ್ನು ಪಡೆಯಲು ಸಾಧ್ಯವಾಗುತ್ತದೆ. ಇದರ ಜೊತೆಗೆ ಇಂದು ಇಲಾಖೆಗೆ ಸೇರ್ಪಡೆ ಆಗುತ್ತಿರುವ 75 ಹೊಸ ಪೊಲೀಸ್ ಜೀಪಗಳು ನಮ್ಮ ಗಸ್ತ್ ವ್ಯವಸ್ಥೆ, ತುರ್ತು ಪ್ರತಿಕ್ರಿಯೆ ಮತ್ತು ಕ್ಷೇತ್ರ ಮಟ್ಟದ ಪೊಲೀಸ್ ಕಾರ್ಯಾಚರಣೆಗಳನ್ನು ಮತ್ತಷ್ಟು ಬಲಪಡಿಸುವಲ್ಲಿ ಪೊಲೀಸ್ ಸಿಬ್ಬಂದಿ ತ್ವರಿತವಾಗಿ ಸ್ಥಳಗಳಿಗೆ ತಲುಪಿ ಸಾರ್ವಜನಿಕರ ಸೇವೆಗೆ ಸ್ಪಂದಿಸಲು ಈ ವಾಹನಗಳು ಸಹಕಾರಿಯಾಗಿದೆ. ಕಾರ್ಯಕ್ರಮದ ಮುಂದಿನವಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ಕುರಿತ ಒಂದು ಕರಪತ್ರವನ್ನು ಬಿಡುಗಡೆ ಮಾಡಬೇಕು ಅಂತ ಮಾನ್ಯರಲ್ಲಿ ವಿನಂತಿಸ್ತೀನಿ. ಇದು ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಹೊಸ ಮೈಲಿಗಲನ್ನು ಶಕ್ತಿಯನ್ನು ತುಂಬುವಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಟ್ಟಿದೆ. ಗಡಿಯಲ್ಲಿ ಸೈನಿಕ, ಗಡಿ ಒಳಗೆ ಆರಕ್ಷಕ, ಈ ಇಬ್ಬರಿಗಿಂದ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶ ನೆಮ್ಮದಿಯಾಗಿ ಬಾಳಲಿಕ್ಕೆ, ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವತ್ತು ನೀವೆಲ್ಲ ಒಂದು ಉತ್ತಮವಾದಂಥ ಆರಕ್ಷಕರಾಗಿ ಸೇವೆಯನ್ನು ಮಾಡ್ತಾ ಇದ್ದೀರಿ. ಅದಕ್ಕೆ ಸರ್ಕಾರದ ಪರವಾಗಿ ನಿಮ್ಮೆಲ್ಲರೂ ಕೂಡ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸಾಧನೆ ಸಾಮರ್ಥ್ಯ ತಕ್ಕದಕ್ಕಿಂತ ನಿಮ್ಮ ಗುರಿಯ ನಿರ್ಧಾರವನ್ನು ಮಾಡಿದಾಗ ಮಾತ್ರ ನಿಮ್ಮ ಜಯ ಖಂಡಿತ. ಇವತ್ತು ನಾನು ಆ ಮೊಬೈಲ್ ವಾಹನನ ವೀಕ್ಷಣೆ ಮಾಡಿದ ಮೇಲೆ ಮಾದಕ ವಸ್ತುಗಳನ್ನು ಈಗ ರೀಸೆಂಟಾಗಿ ಏನು ನಮ್ಮ ಅಧಿಕಾರಿಗಳೆಲ್ಲ ಇದನ್ನು ದೊಡ್ಡ ಸಾಧನೆ ಮಾಡಿದ್ದಾರೆ, ಅದನ್ನು ಸೀಸ್ ಮಾಡಿ ಒಟ್ಟು ಒಂದು ವರ್ಷದಲ್ಲಿ 375 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈಗ ರೀಸೆಂಟಾಗಿ ಒಂದು ದಾಖಲೆಯ ಮೊತ್ತವನ್ನು ಮಾಡಿಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ನಾನು ಸರ್ಕಾರದ ಪರವಾಗಿ, ಈ ರಾಜ್ಯದ ಜನತೆ ಪರವಾಗಿ ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ತಾವು ಅನೇಕ ನಮ್ಮ ಪೊಲೀಸ್ ಇಲಾಖೆ ರಾಷ್ಟ್ರದಲ್ಲಿ ನೆಮ್ಮದಿಯಾದಂಥ ಒಂದು ಸಾಮರ್ಥ್ಯದಿಂದ ಭಾಳ ವೆರಿ ಎಫಿಷಿಯೆಂಟ್ ಪೊಲೀಸ್ ಅಧಿಕಾರಿಗಳು ಅಂಥೇಳಿ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ನೀವು ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಯಿಂದ ಹಿಡಿದು ಪೊಲೀಸ್ ಅಧಿಕಾರಿ ಎಷ್ಟೇ ಹೆಸರು ಬರಬೇಕಾದ್ರೂ ನೀವು ಕೆಳಗಡೆ ಸಿಬ್ಬಂದಿ ಭಾಳ ಜಾಗೃತಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ಅದಕ್ಕೆ ನಿಮ್ಮೆಲ್ಲರಿಂದ ನಮ್ಮ ರಾಜ್ಯದ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಗೌರವವನ್ನು ಬಂದಿದೆ. ನಿಮ್ಮ ದಕ್ಷತೆ, ಕಾರ್ಯಪಡೆ, ಕರ್ತವ್ಯ ನಿಷ್ಠೆಗೆ ಕರ್ನಾಟಕ ಹೆಸರನ್ನು ಕೂಡ ತಂದಿದ್ದೀರಿ. ಅದಕ್ಕೆ ಈ ಸಂದರ್ಭದಲ್ಲಿ ನಿಮ್ಮ ಹಗಲು ರಾತ್ರಿ ತಾವು ಮಾಡ್ತಾರಂಥ ಒಂದು ಶ್ರಮ ಜೀವಕ್ಕೆ ಸರ್ಕಾರ ಯಾವಾಗಲೂ ಕೂಡ ನಿಮಗೆ ನಿಮ್ಮ ಪರವಾಗಿ ನಿಂತುಕೊಳ್ತದೆ. ಇವತ್ತು ಏನು ಈ ಒಂದು ಡೈರೆಕ್ಟರ್ ಆಫ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಿಂದ ಈ ಒಂದು ಹೊಸ ಬೆಂಚ್ ಮಾರ್ಕನ್ನು ತಾವು ವ್ಯಕ್ತಪಡಿಸಿ ಇಲ್ಲೇ ಜಿಲ್ಲಾ ಘಟಕಗಳಿಗೆ ಈ ವಾಹನಗಳು ನಾವು ಕೊಡ್ತಾ ಇದ್ದೀವಿ. ಇದರಿಂದ ಅಪರಾಧಿಗಳನ್ನು ಕೂಡಲೇ ನಾವು ಕಂಡುಹಿಡಲಿಕ್ಕೆ ಅನುಕೂಲ ಆಗಲಿ ಅಂತೇಳಿ ನಿಮಗೆ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.